ಈಗಾಗಲೇ ರಾಜ್ಯದಲ್ಲಿ 1 ವರ್ಷ ಗುಟ್ಕಾ ಮತ್ತು ತಂಬಾಕನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕ ಅರಗ ಜ್ಞಾನೇಂದ್ರ ಅವರಿದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಗುಟ್ಕಾ ತಂಬಾಕನ್ನು ಬ್ಯಾನ್ ಮಾಡಲಾಗಿದೆ. ಬ್ಯಾನ್ ಮಾಡಬಾರ್ದು ಅಂತೇಳಿ ನೀವು ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ರಿ. ಯಾವ ಕಾರಣಕ್ಕೆ ಏನು ಮನವಿ ಕೊಟ್ಟಿದ್ರಿ? ಸರ್, ಈಗ ಅಡಿಕೆ ಗುಟ್ಕಾದಲ್ಲಿ ಅಡಿಕೆ ಇದೆ. ಅಡಿಕೆಯ ಗುಟ್ಕಾಕ್ಕೆ ಹೋದ್ರ ಮೇಲೆ ರೇಟ್ ಜಾಸ್ತಿ ಆಗಿದೆ ಮತ್ತು ಅಡಿಕೆಯ ಬೆಳೆ ವಿಸ್ತಾರ ಜಾಸ್ತಿ ಆಗಿದೆ. 145 ತಾಲೂಕುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಡಿಕೆ ಬೆಳೀತಾ ಇದ್ದೀವಿ. ಸುಮಾರು 10 ಲಕ್ಷ ಕುಟುಂಬಗಳು ಅದನ್ನು ಬೆಳೆಯುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಈಗ ಗುಟ್ಕಾ ಬ್ಯಾನು, ಪಾನ್ ಮಸಾಲ ಬ್ಯಾನ್ ಅಂದ ಕೂಡಲೇ ಮಾರ್ಕೆಟ್ನಲ್ಲಿ ಇವತ್ತಾಗಲೇ 2-3 ಸಾವಿರ ರೂಪಾಯಿ ಬಿದ್ದೋಯ್ತು ಅಡಿಕೆ ರೇಟು. ಹಾಗಾಗಿ ಅಡಿಕೆ ಬೆಳೆಗಾರರ ನೆಮ್ಮದಿ ಹಾಳಾಗಿದೆ. ಇದರಿಂದಾಗಿ ಅಡಿಕೆಗೆ ಪರ್ಯಾಯವಾಗಿರ್ತಕ್ಕಂಥ ಬಳಕೆ ಆಗುವವರೆಗೆ ಅಡಿಕೆಗೆ ರಕ್ಷಣೆ ಬೇಕು. ಹಾಗಾಗಿ ಅಡಿಕೆ ಬೆಳೆಗಾರರು ಇದರಿಂದ ತೊಂದರೆಗೆ ಒಳಗಾಗ್ತಾರೆ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ಮತ್ತು ಅಡಿಕೆ ಬೆಳೆಗಾರರ ಏರಿಯಾದಿಂದ ಬಂದಿರತಕ್ಕಂಥ ನಾವೆಲ್ಲ ಕಾಂಗ್ರೆಸ್ಸು, BJP ಎಲ್ಲ ಶಾಸಕರು ಸೇರಿಸಿ ಇವತ್ತೊಂದು ಮನವಿ ಕೊಟ್ಟಿದ್ದೇವೆ. ಈಗಾಗಲೇ ಹೇಳಿದ್ರು ಅವರು, DK ಶಿವಕುಮಾರ್ ಅವರು, ನಾನು ಕೂಡ ಅಡಿಕೆ ಬೆಳೆಗಾರ ಇದ್ದೀನಿ, ಅದನ್ನು ಖಂಡಿತವಾಗೂ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇನೆ, ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಅದೇನು ರಕ್ಷಣೆ ಕೊಡಬೇಕು ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಗುಟ್ಕಾ ಮತ್ತು ತಂಬಾಕು ಈ ಥರ ಪಾನ್ ಮಸಾಲಗಳಿಂದ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಹಾನಿ ಆಗ್ತಾ ಇದೆ, ಯುವ ಪೀಳಿಗೆಗೆ ಮಾರಕವಾಗ್ತಿದೆ ಅಂತೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಹಾಗಂತೇಳಿ ಹೇಳಿ ಇಡೀ ದೇಶದಲ್ಲಿ ತಂಬಾಕನ್ನು ನಿಷೇಧ ಮಾಡಲಿಲ್ಲ ಮತ್ತು ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ಗುಟ್ಕಾವನ್ನು ಬ್ಯಾನ್ ಮಾಡಲಿಲ್ಲ. ಯಾಕಂದರೆ ಅಡಿಕೆ ಬೆಳೆಗಾರರು ಇದರ ಹಿಂದಕ್ಕಿದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ರಕ್ಷಣೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಅಡಿಕೆಗೆ ಪರ್ಯಾಯವಾಗಿರ್ತಕ್ಕಂಥ ಉಪಯೋಗ ಕಂಡುಹಿಡಿದ ಮೇಲೆ ಇದನ್ನು ಬ್ಯಾನ್ ಮಾಡಿದ್ರೆ ನಮ್ದು ಏನೂ ತೊಂದರೆ ಇಲ್ಲ. ನಾವು ಯಾರ್ದೋ ಮಕ್ಕಳಿಗೆ ಇದನ್ನು ತಿನ್ನಿಸಿ ನಾವೇನೋ ಹಣ ಮಾಡಬೇಕು ಅನ್ನುವಂಥದ್ದು ಯಾವ ಅಡಿಕೆ ಬೆಳೆಗಾರನಿಗೂ ಇಲ್ಲ. ಹಾಗಾಗಿ ಇವತ್ತೊಂದು ಒಳ್ಳೆಯ ರೇಟ್ ಇದೆ, ಅದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ. ಈ ಒಂದು ನಿರ್ಧಾರದಿಂದ ಅಡಿಕೆ ಬೆಳೆಗಾರ ರೈತರಿಗೆ ಆತಂಕ ಶುರುವಾಗಿದೆ. ಹಾಗಾದರೆ ಖಂಡಿತ ಶುರುವಾಗೋದು ಬಿಟ್ಟು ಲಕ್ಷಗಟ್ಟಲೆ ಟನ್ ಅಡಿಕೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ದಾಸ್ತಾನಿದೆ, ಅದರ ಮೇಲೆ ಪರಿಣಾಮ ಆಗುತ್ತೆ. ಹಾಗಾಗಿ ಅದನ್ನು ಮಾಡಬಾರ್ದು ಅಂತೇಳಿ ಈಗಾಗಲೇ ಹೇಳಿದ್ದೇವೆ. ಅಂದರೆ ಸರ್, ಈಗ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದಾರಾ? ಹೇಗೆ? ಖಂಡಿತ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ಆಗಲೇ ಹೇಳಿದ್ರಲ್ಲ, ನಾನು ಕೂಡ ಅಡಿಕೆ ಬೆಳೆಗಾರ ಇದ್ದೇನೆ, ಖಂಡಿತ ಬೆಳೆಗಾರರಿಗೆ ತೊಂದರೆ ಆಗದಿದ್ದಾಗ ನಾನು ನೋಡ್ತೀನಿ ಅಂತ ಹೇಳಿದೆ. ಇದಿಷ್ಟು ಮಾಜಿ ಗೃಹ ಸಚಿವರು ಶಾಸಕರಾದಂಥ ಅರಗ ಜ್ಞಾನೇಂದ್ರ ಅವರ ಮಾತು. ಈಗಾಗಲೇ ಗುಟ್ಕಾ ಮತ್ತು ತಂಬಾಕು ಬ್ಯಾನ್ ಮಾಡೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಡಿಕೆ ಬೆಳೆಯುವಂಥ ರೈತರಿಗೆ ತೊಂದರೆ ಆಗುತ್ತೆ. ಇದಕ್ಕೆ ಮುಖ್ಯಮಂತ್ರಿಗಳು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿ ಮನವಿ ಮಾಡಿದ್ದೀವಿ. ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ ಅರಗ ಜ್ಞಾನೇಂದ್ರ TV9 ಜೊತೆ ಹೇಳ್ತಾರೆ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.